ರಾಜಕಾರಣ ಮಾಡ್ತಾ ಇದ್ದೀವಿ. ಅವರು ಕ್ರಿಮಿನಲ್ ಮತ್ತು ಕ್ರಿಮಿನಲ್ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ. ಜಾತಿಗಳ ಮಧ್ಯೆ ಎತ್ತಿ ಕಟ್ಟುವಂಥದ್ದು, ದೇವರನ್ನು ರಾಜಕಾರಣಕ್ಕೆ ತರುವಂಥದ್ದು ಮತ್ತು ಅದರ ಜೊತೆಗೆ ಧರ್ಮದ ರಾಜಕಾರಣ ಮಾಡೋಂಥದ್ದು. ಮತ್ತು ಯಾವುದಾದ್ರೂ ಜಾತ್ರೆ ಐತೆ ಅಂದ್ರೆ ಆ ಜಾತ್ರೆಯೊಳಗೆ ಹಿಂದೂಗಳು ಅಂಗಡಿಗಳನ್ನು ಹಾಕ್ಬೇಕು, ಮುಸ್ಲಿಮ್ಸ್ ಅಂಗಡಿಗಳನ್ನು ಹಾಕ್ಬೇಕು ಅಂತ ಅದನ್ನು ನಾವು ಹೇಳೋಂಗಿಲ್ಲ. ನಾವು ಹೇಳೋದು ಬಸವಣ್ಣನ ತತ್ವ ಸಿದ್ಧಾಂತ. ಅವರು 101% ಕ್ರಿಮಿನಲ್ ಪಕ್ಷ, ಕಮ್ಯುನಲ್ ಪಕ್ಷ. ಅದು ಏನು ಎರಡು ಹೇಳ್ಯಾರ ಸಿ ಟಿ ರವಿಯವರು, ಅವ್ರ ಪಾರ್ಟಿಗೆ ಮಾತ್ರ ಅನ್ವಯ ಆಗುತ್ತೆ. ಯಾಕಂದರೆ ಯಾರು ಅದನ್ನು ಅನುಸರಿಸಿರ್ತಾರೆ ಅವ್ರಿಗೆ ಅದು ಅನ್ವಯ ಆಗುತ್ತೆ. ನಾವು ಅದೀವಲ್ಲ, ನಾವು ಬಸವಣ್ಣನ ಅನುಯಾಯಿಗಳು. ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾಯಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ರಾಜಕಾರಣವನ್ನು ಮಾಡ್ತಾ ಇರೋದು. ನಾವು ಸರ್ವ ಧರ್ಮ ಸಮಾನರು. ಹಿಂದೂ ಧರ್ಮ ಅಂದರೆ ಎಲ್ಲ ಧರ್ಮವನ್ನು ಪ್ರೀತಿಸುವಂಥ ಧರ್ಮ ಹಿಂದೂ ಧರ್ಮ ಅಂತ ನಾವು ತಿಳ್ಕೊಂಡು ಜೀವನವನ್ನು ಮಾಡೋರು. ಆದರೆ ಅವರು ಮತ್ತೊಂದು ಧರ್ಮವನ್ನು ಧರ್ಮದೊಳಗೆ ಎತ್ತಿ ಕಟ್ಟಿ ರಾಜಕಾರಣ ಮಾಡೋದು ಬಿ ಜೆ ಪಿಯವರು. ಅವ್ರು ಏನೇನು ಸಿ ಟಿ ರವಿಯವರು ಅಂದ್ರೆ ಅದು ಎಲ್ಲದ ಸಿ ಟಿ ರವಿಯವ್ರನ್ನೂ ಸೇರಿ ಅವರ ಪಕ್ಷಕ್ಕೆ ಅನ್ವಯ ಆಗೋಂಥ ಮಾತನ್ನು ಆಡಿದ್ದಾರೆ. ನಾವು ಬಿ ಜೆ ಪಿ ಇದ್ದಂಗಲ್ಲ. ಬಿ ಜೆ ಪಿಯವರು ಚುನಾವಣೆ ಬಂದದ್ನಾಗ ಪೆಟ್ರೋಲ್ ರೇಟ್ ಕಡಿಮೆ ಆಗುತ್ತಾ, ಡೀಸೆಲ್ ರೇಟ್ ಕಡಿಮೆ ಆಗುತ್ತಾ, ಗ್ಯಾಸ್ ರೇಟ್ ಕಡಿಮೆ ಆಗುತ್ತಾ? ಅದೇ ಮತ್ತೆ ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ರೇಟು ಎಷ್ಟು ಇಳಿಸಿರ್ತಾರ ಅದ್ರ 2 ಪಟ್ಟು ಏರಿಸ್ತಾರೆ. ಆದರೆ ಕಾಂಗ್ರೆಸ್ ಅವ್ರು ಹಂಗಲ್ಲ. ಮಾತು ಕೊಟ್ಟರೆ ನಡ್ಕೊಂತಾರೆ. ಇತಿಹಾಸವನ್ನು ತೆಗೀರಿ, ಕಾಂಗ್ರೆಸ್ದ ಇತಿಹಾಸವನ್ನು ತಕ್ಕಂಥದ್ರಾಗ ಇದ್ರ ಬಗ್ಗೆ ಎಲ್ಲದೂ ಗೊತ್ತಾಗುತ್ತೆ.